ಹನಿ ಟ್ರ್ಯಾಪ್ ಮಾಡೋದು ತೀರಾ ಕೆಳಮಟ್ಟದ ರಾಜಕಾರಣ ಅನ್ನೋದನ್ನ ಮಾಜಿ ಸಚಿವ ಜೊತೆಗೆ ಶಾಸಕ ವಿನಯ್ ಕುಲಕರ್ಣಿ ಅವರು ಧಾರವಾಡದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಹಿಳೆಯನ್ನ ಮುಂದೆ ಬಿಟ್ಟು ಇಂಥ ಕೆಲಸಗಳು ನಡೀತಾ ಇದೆ, ಅವರ ವೈಯಕ್ತಿಕ ಏನಾದರೂ ಇರಬಹುದು, ನಮ್ಮನ್ನ ಜನಸಾಮಾನ್ಯರು ನೋಡ್ತಾ ಇದ್ದಾರೆ, ಇದಕ್ಕೆ ಕಾಯ್ದೆ ತಿದ್ದುಪಡಿ ಆಗಬೇಕು ಅಂತ ವಿನಯ್ ಕುಲಕರ್ಣಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ವಿಚಾರಗಳು ಏನೇ ಇರಬಹುದು, ಬಟ್ ಮಹಿಳೆಯನ್ನು ಉಪಯೋಗಿಸಿಕೊಂಡು ಈ ರೀತಿಯಾಗಿ ಹನಿ ಟ್ರ್ಯಾಪ್ ಎಲ್ಲ ಮಾಡಿಸೋದು ವಿಪರೀತವಾದ ಕೆಳಮಟ್ಟದ ರಾಜಕಾರಣ ಅಂತ ಖಂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ನಾಯಕರ ರಿಯಾಕ್ಷನ್ಗಳನ್ನು ನೋಡ್ತಾ ಇದ್ದಾರೆ. ಕೆಲವರು ಖಂಡಿಸ್ತಾ ಇದ್ದಾರೆ, ಕೆಲವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ವಿನಯ್ ಕುಲಕರ್ಣಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಗುರುತಿಲ್ಲ. ಆ್ಯಕ್ಚುಲಿ ಇವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ಇದು ಭಾಳ ಕೆಳಮಟ್ಟದ ರಾಜಕಾರಣ ಅನಿಸುತ್ತೆ. ಅವ್ರವ್ರ ವೈಯಕ್ತಿಕ ಏನಿರ್ತಾವ ಗೊತ್ತಿಲ್ಲ. ಇಂಥ ಈ ವ್ಯವಸ್ಥೆ ಬರಬಾರ್ದು ರಾಜಕಾರಣ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ನಮ್ಮನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ. ಇದರಿಂದ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಇಲ್ಲ. ಯಾಕಂದ್ರೆ ನಾನು ಟಿ ವಿ ನಿಮ್ಮ ನ್ಯೂಸು ನೋಡೋಂಗಿಲ್ಲ. ಇದ್ದಿದ್ದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ನ್ಯೂಸು ನೋಡಿರಂಗಿಲ್ಲ. ನನಗೇನು ನಡೆಯೋದು ಗೊತ್ತಿಲ್ಲ. ಅದಾವ ಅಂಥವು ಅದಾವ ರಾಜಕಾರಣ ವ್ಯವಸ್ಥೆಯಲ್ಲಿ, ಅವು ಅದಾವು. ಬಟ್ ಈ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ಈ ಸದನದಾಗ ಚರ್ಚೆ ಆಗೈತಿ. ಇದಕ್ಕೆ ಬೇರೆ ಕಾಯ್ದೆ ತಿದ್ದುಪಡಿ ಆಗಲೇಬೇಕಷ್ಟೆ. ಅದ್ರ ಬಗ್ಗೆ ಮೂರು ರೀತಿಯ ಪ್ರತಿಕ್ರಿಯೆಗಳು ಒಂದೇ ಪಕ್ಷದಲ್ಲಿ ವ್ಯಕ್ತ ಆಗ್ತಾ ಇದೆ. ಕೆಲವರು ಖಂಡಿಸ್ತಾ ಇದ್ರೆ, ಕೆಲವರು ತೀರಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ, ಇನ್ನೂ ಕೆಲವರು ಮಾತಾಡುವಂತಹ ದಿಕ್ಕೇ ಬೇರೆ. ಅವರು ಹಾಯ್ ಅಂದೇ ಇದ್ರೆ ಈ ಕಡೆಯಿಂದ ಹಲೋ ಅಂತ ಬರುತ್ತಾ ಅಂತೆಲ್ಲ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಮೂರು ರೀತಿಯಾದಂತಹ ಅಭಿಪ್ರಾಯಗಳು ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತಾ ಇದೆ. ಇವತ್ತು ಕೂಡ ಕೆಲ ರಾಜಕಾರಣಿಗಳು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕೆಲವರು ಖಂಡಿಸ್ತಾ ಇದ್ದಾರೆ.